ನಮಸ್ಕಾರ ಸ್ನೇಹಿತರೆ, KSYU ಕ್ಲಾಸಸ್ಗೆ ಸ್ವಾಗತ. ಪ್ರಥಮ BA ಮತ್ತು BComನವರಿಗಿರುವಂತಹ ಒಂದು ಇಂಪಾರ್ಟೆಂಟ್ ಚಾಪ್ಟರ್ ಇಂಗ್ಲೀಷಲ್ಲಿ. ಇವತ್ತು ಆ ಚಾಪ್ಟರ್ ಬಗ್ಗೆ ನಾನು ಕ್ಲಾಸ್ ತಗೊಳ್ತಾ ಇದ್ದೇನೆ. ಅಂದರೆ ಕನ್ನಡದಲ್ಲಿ ಆ ಚಾಪ್ಟರ್ ಬಗ್ಗೆ ವಿವರಣೆಯನ್ನು ಹೇಳ್ತೇನೆ. ಅದಕ್ಕೂ ಮೊದಲು ನನ್ನ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಆ ಇಂಪಾರ್ಟೆಂಟ್ ಚಾಪ್ಟರ್ ಯಾವುದು ಅಂತ ನೋಡೋದಾದರೆ, ಗೈ ಡೆ ಮೌಪೆಸೆಂಟ್ ಅವರು ಬರೆದಿರುವಂತಹ ದ ನೆಕ್ಲೆಸ್. ಗೈ ಡೆ ಮೌಪೆಸೆಂಟ್ ಅನ್ನುವರು ಬರೆದಿರುವಂತಹ ದ ನೆಕ್ಲೆಸ್ ಅನ್ನುವಂತಹ ಚಾಪ್ಟರ್ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ನೀವು ಕನ್ನಡದಲ್ಲಿ ವಿವರಣೆಯನ್ನು ಅರ್ಥ ಮಾಡಿಕೊಂಡ್ರೆ ಅಥವಾ ಕನ್ನಡದಲ್ಲಿ ಇದೇನು ಸ್ಟೋರಿ ಇದೆ ಅಂತ ಅರ್ಥ ಮಾಡಿಕೊಂಡ್ರೆ, ಇಂಗ್ಲೀಷಲ್ಲಿ ಈ ಚಾಪ್ಟರ್ನ ಒಂದು ಸಲ ಓದ್ಕೊಂಡ್ರೆ ನಿಮಗೆ ಬರೀಲಿಕ್ಕೆ ಈಸಿ ಆಗ್ತದೆ. ಹಾಗೆ ಗೈ ಡೆ ಮೌಪೆಸೆಂಟ್ ಅನ್ನುವಂಥವ್ರೊಬ್ಬರು ಫ್ರೆಂಚ್ ರೈಟರ್ ಆಗಿರ್ತಾರೆ. ಫ್ರಾನ್ಸಲ್ಲಿರುವಂತಹ ಒಬ್ಬರು ರೈಟರ್ ಆಗಿ ಫ್ರೆಂಚ್ ಭಾಷೆಯಲ್ಲಿ ಬರೆಯುವಂತಹ ಒಬ್ಬ ರೈಟರ್ ಆಗಿರ್ತಾರೆ. ಇವರು ತುಂಬ ಶಾರ್ಟ್ ಸ್ಟೋರೀಸ್ನ ಬರೆದಿರ್ತಾರೆ. ಬಟ್ ಆ ಶಾರ್ಟ್ಸ್ ನಾವು ಹೇಳ್ತಾರೆ, ನಾವು ಕನ್ನಡದಲ್ಲಿ ಹೇಳೋದಾದರೆ ಈ ಮೌಲ್ಯಗಳನ್ನು ಹೇಳುವಂಥ ಕಥೆಗಳು, ನೀತಿ ಕಥೆಗಳು ಅಂತೀವಲ್ಲ, ಈ ಥರ ತುಂಬ ಕಥೆಗಳನ್ನು ಅವರು ಬರೀತಾರೆ, ಶಾರ್ಟ್ ಸ್ಟೋರೀಸ್ನ ಬರೀತಾರೆ. ಫ್ರೆಂಚ್ ರೈಟರ್ ಆದ ಗೈ ಡೆ ಮೌಪೆಸೆಂಟ್ ಅನ್ನುವರು. ಈ ನೆಕ್ಲೆಸ್ ಅನ್ನುವಂತಹ ಒಂದು ಸ್ಟೋರಿನ ನಾವು ನೋಡೋದಾದರೆ, ಈ ಕನ್ನಡದಲ್ಲಿ ಹೇಳ್ತೇವಲ್ಲ, ದುರಾಸೆಯಿಂದ ನಮಗೆ ಎಲ್ಲವೂ ಹಾಳಾಗ್ತದೆ, ಅತಿಯಾಸೆ ಗತಿಗೇಡು ಅಂತ ಏನು ಹೇಳ್ತೇವೆ, ಅಂತಹ ಒಂದು ಕಥೆ ಆಗಿರ್ತದೆ ಇದು. ಹಾಗಾಗಿ ಈ ಕಥೆಯ ಸಂಪೂರ್ಣ ಅನುವಾದವನ್ನು ನಾನು ಸಂಪೂರ್ಣವಾಗಿ ಕನ್ನಡದಲ್ಲಿ ವಿವರಣೆಯನ್ನು ಹೇಳ್ತೇನೆ. ಸೊ ಈ ಚಾಪ್ಟರ್ಲಿ ಬರುವಂತಹ ಇಂಪಾರ್ಟೆಂಟ್ 3 ಕ್ಯಾರೆಕ್ಟರ್ನ ಹೇಳ್ತೇನೆ. ಅದು ಮೊದಲಿಗೆ ಮಾನ್ಸಿಯರ್ ಲಾಯ್ಸೆಲ್ ಅಂತ ಒಬ್ಬರು ಬರ್ತಾರೆ, ಕಥೆಯ ಮುಖ್ಯವಾದ ಕ್ಯಾರೆಕ್ಟರ್ ಆಗಿರ್ತಾರೆ. ಹಾಗೆಯೇ ಮೆಟಿಲ್ಡಾ ಲಾಯ್ಸೆಲ್ ಅಂತ ಇರ್ತಾರೆ, ಇವರು ಈ ಕಥೆಗೆ ಪ್ರಮುಖ ಪಾತ್ರಧಾರಿಯಾಗಿರ್ತಾರೆ, ಮೆಟಿಲ್ಡೆ ಲಾಯ್ಸೆಲ್. ಹಾಗೆಯೇ ಮಾನ್ಸಿಯರ್ ಲಾಯ್ಸೆಲ್ ಅಂದರೆ ಮೆಟಿಲ್ಡಾ ಲಾಯ್ಸೆಲ್ ಅಂತ ಏನಿರ್ತಾರೆ ಅವರ ಹಸ್ಬೆಂಡ್ ಆಗಿರ್ತಾರೆ, ಮಾನ್ಸಿಯರ್ ಲಾಯ್ಸೆಲ್. ಹಾಗೆ ಮೆಟಿಲ್ಡಾ ಲಾಯ್ಸೆಲ್ಗೆ ಒಬ್ಬರು ಫ್ರೆಂಡ್ ಇರ್ತಾರೆ, ಅವ್ರ ಹೆಸರು ಮೇಡಮ್ ಫಾರೆಸ್ಟರ್ ಅನ್ನುವಂಥವರು ಮೆಟಿಲ್ಡಾ ಲಾಯ್ಸೆಲ್ ಅಂತ ಏನಿರ್ತಾರೆ ಅವರ ಫ್ರೆಂಡ್ ಆಗಿರ್ತಾರೆ. ಸೊ ಇವಾಗ ನಾವು ಕಥೆಯನ್ನು ಶುರು ಮಾಡೋಣ. ಈ ಮೆಟಿಲ್ಡಾ ಲಾಯ್ಸೆಲ್ ಅಂತ ಏನಿರ್ತಾರಲ್ಲ, ಅವರಿಗೆ ತುಂಬ ರಿಚ್ ಆಗಿ ಬದುಕುವ ಜೀವನ ತುಂಬ ಇಷ್ಟ ಆಗ್ತದೆ, ಅಥವಾ ದುರಾಸೆಯ ಜೀವನ ಏನು ಹೇಳ್ತಾರೆ, ದುರಾಸೆಯಿಂದ ಬದುಕುವ ಜೀವನ, ಅಥವಾ ಎಲ್ಲವೂ ನನಗೆ ಬೇಕು ಅನ್ನುವಂಥ ಜೀವನ, ಮತ್ತು ರಿಚ್ ಆಗಿರಬೇಕು, ನಾನು ತುಂಬ ರಿಚ್ ಲೈಫ್ನ ಲೀಡ್ ಮಾಡಬೇಕು, ನನ್ನನ್ನು ಎಲ್ಲರೂ ಅಡ್ಮೈರ್ ಮಾಡಬೇಕು, ಅಥವಾ ಎಲ್ಲರೂ ನನ್ನನ್ನು ಹೊಗಳಬೇಕು, ನನ್ನಲ್ಲಿರುವ ಆಸ್ತಿ ಅಂತಸ್ತನ ನೋಡಿ ಎಲ್ಲರೂ ನನ್ನನ್ನು ತುಂಬ ಬೆಲೆ ಕೊಡಬೇಕು, ನನಗೆ ಗೌರವ ಸಿಗಬೇಕು ಅನ್ನುವಂಥ ಕ್ಯಾರೆಕ್ಟರ್ ಅವರಾಗಿರ್ತಾರೆ ಈ ಮೆಟಿಲ್ಡಾ ಲಾಯ್ಸೆಲ್ ಅನ್ನುವಂಥವರು. ಹಾಗೆ ಅವ್ರು ನೋಡಲಿಕ್ಕೆ ತುಂಬ ಬ್ಯೂಟಿಫುಲ್ ಆಗಿ ಕೂಡ ಇರ್ತಾರೆ, ತುಂಬ ಸುಂದರವಾಗಿರುವಂತಹ ಲೇಡಿ ಆಗಿರ್ತಾರೆ ಮೆಟಿಲ್ಡಾ ಲಾಯ್ಸೆಲ್. ಹಾಗೆ ಅವಳಿಗೆ ತುಂಬ ಒಂದು ಶ್ರೀಮಂತಿಕೆಯ ಜೀವನವನ್ನು ನಡೆಸಬೇಕು ಅನ್ನುವಂತಹ ಆಸೆ ಉಳ್ಳವಳಾಗಿರ್ತಾಳೆ. ಆದರೆ ಅವಳೊಬ್ಬಳು ಪುವರ್ ಆಗಿರ್ತಾಳೆ, ಅಂದರೆ ಅವಳು ಸ್ವಲ್ಪ ಬಡವಳಾಗಿರ್ತಾಳೆ. ಹಾಗಾಗಿ ಆ ಕಾರಣದಿಂದ ಅವಳಿಗೆ ತನ್ನ ರಿಚ್ ಲೈಫನ್ನು ಅನುಭವಿಸುವಂತಹ ಒಂದು ಅದೃಷ್ಟ ಇರುವುದಿಲ್ಲ, ಅಥವಾ ಅದರಿಂದಾಗಿ ಒಂದು ಸಾಮಾನ್ಯವಾದ ಒಬ್ಬ ವ್ಯಕ್ತಿಯನ್ನು ಮದುವೆ ಆಗ್ತಾನೆ. ಅಂದರೆ ಅವಳ ಇಚ್ಛೆಯನ್ನು ಈಡೇರಿಸಲಿಕ್ಕೆ ಆಗದಿರುವಂತಹ ಒಂದು ವ್ಯಕ್ತಿಯನ್ನು ಮದುವೆ ಆಗಬೇಕಾಗುತ್ತದೆ, ಯಾಕಂದರೆ ಅವಳು ಕೂಡ ರಿಚ್ ಆಗಿರೋದಿಲ್ಲ. ಹಾಗೆ ಅವಳು ಮಾನ್ಸಿಯರ್ ಲಾಯ್ಸೆಲ್ ಅನ್ನುವಂಥವರನ್ನ ಮದುವೆ ಆಗ್ತಾಳೆ. ಈ ಮಾನ್ಸಿಯರ್ ಲಾಯ್ಸೆಲ್ ಅಂತ ಏನಿರ್ತಾರೆ, ಅವರು ಒಂದು ಮೈನರ್ ಕ್ಲರ್ಕ್ ಆಗಿರ್ತಾರೆ. ಮಿನಿಸ್ಟ್ರಿ ಆಫ್ ಎಜುಕೇಷನ್ ಏನಿದೆ ಅಲ್ಲಿ ಒಂದು ಮೈನರ್ ಕ್ಲರ್ಕ್ ಆಗಿರ್ತಾನೆ ಅವನು. ಮಾನ್ಸಿಯರ್ ಲಾಯ್ಸೆಲ್ ಅನ್ನುವಂಥವರು ಮೆಟಿಲ್ಡಾ ಲಾಯ್ಸೆಲ್ದು ಹಸ್ಬೆಂಡ್ ಆಗಿರ್ತಾರೆ. ಹಾಗೆ ಅವರು ಮೈನರ್ ಕ್ಲರ್ಕ್ ಆಗಿರ್ತಾರೆ, ಮಿನಿಸ್ಟ್ರಿ ಆಫ್ ಎಜುಕೇಷನಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಹಾಗೆ ಅವರ ಸಂಬಳ ಕೂಡ ಅಷ್ಟು ಜಾಸ್ತಿ ಅಂತ ಏನಿರುವುದಿಲ್ಲ, ಒಂದು ಸಾಧಾರಣವಾದ ಸಂಬಳವನ್ನು ಪಡೀತಾರೆ. ಒಂದು ಮಿಡಲ್ ಕ್ಲಾಸ್ ಲೈಫನ್ನು ಲೀಡ್ ಮಾಡ್ತಾ ಇರ್ತಾರೆ. ಬಟ್ ಮೆಟಿಲ್ಡಾ ಲಾಯ್ಸೆಲ್ಗೆ ಯಾವಾಗಲೂ ಬೇಜಾರಿರ್ತದೆ, ನನಗೆ ಬೇಕಾದಂಥ ರಿಚ್ ಲೈಫನ್ನು ನನಗೆ ಬಾಳಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಯಾವಾಗಲೂ ಅವರಿಗೆ ನೋವಿರ್ತದೆ. ಯಾವಾಗಲೂ ಅದೇ ಬೇಜಾರಲ್ಲೇ ಅವ್ರು ಯಾವಾಗಲೂ ಇರ್ತಾರೆ. ಈ ವಿಷಯ ಅವಳ ಗಂಡನಿಗೂ ಗೊತ್ತಿರ್ತದೆ, ಅದು ನನ್ನ ಹೆಂಡತಿಗೆ ತುಂಬ ರಿಚ್ ಆಗಿರಬೇಕು, ರಿಚ್ ಲೈಫ್ ಲೀಡ್ ಮಾಡಬೇಕು, ಶ್ರೀಮಂತಿಕೆಯನ್ನು ತೋರಿಸ್ಕೊಂಡು ಓಡಾಡಬೇಕು ಅನ್ನುವಂಥದ್ದೆಲ್ಲ ಅವ್ರ ಹೆಂಡತಿಗಿರೋದು. ಮೆಟಿಲ್ಡಾ ಲಾಯ್ಸೆಲ್ ಹಸ್ಬೆಂಡಿಗೆ ಕೂಡ ಗೊತ್ತಿರ್ತದೆ. ಆದರೆ ಏನು ಮಾಡೋದು, ಅವನಿಗೆ ಸಂಬಳ ಜಾಸ್ತಿ ಇರುವುದಿಲ್ಲ, ಅವನೊಂದು ಸಾಧಾರಣ ಕ್ಲರ್ಕ್ ಆಗಿರ್ತಾನೆ. ಅವನಿಗೆ ಎಷ್ಟಾಗ್ತದೆ ಅಷ್ಟರಲ್ಲೇ ಹೆಂಡತಿಯನ್ನು ಖುಷಿಪಡಿಸ್ಲಿಕ್ಕೆ ಅವನು ನೋಡ್ತಾ ಇರ್ತಾನೆ. ಹೀಗೆ ಒಂದಿನ ಏನಾಗುತ್ತೆ, ಮಿನಿಸ್ಟ್ರಿ ಆಫ್ ಎಜುಕೇಷನಲ್ಲಿ ಏನಿದೆ ಆ ಸಂಸ್ಥೆ ಒಂದು ಪಾರ್ಟಿನ ಹೈಯರ್ ಮಾಡುತ್ತೆ. ಅದಕ್ಕೆ ಬಾಲ್ ಪಾರ್ಟಿ ಅಂತ ಕರೀತಾರೆ. ರಿಚ್ ಆಗಿರುವಂಥ ಪರ್ಸನ್ಸ್ ಎಲ್ಲ ಬರ್ತಾರೆ, ಅಲ್ಲಿ ಕೆಲಸ ಮಾಡೋ ದೊಡ್ಡ ದೊಡ್ಡ ಪೊಸಿಷನಲ್ಲಿರುವವರೆಲ್ಲರೂ ಬರ್ತಾರೆ. ಹಾಗಾಗಿ ನಮ್ಮ ಮಾನ್ಸಿಯರ್ ಲಾಯ್ಸೆಲ್ ಅಂತ ಏನಿದ್ದಾರೆ, ಮೆಟಿಲ್ಡಾ ಲಾಯ್ಸೆಲ್ ಹಸ್ಬೆಂಡ್ ಇದ್ದಾರಲ್ಲ, ಅವರಿಗೆ ಖುಷಿ ಆಗ್ತದೆ. ಇದರಿಂದಾಗಿ ನನ್ನ ಹೆಂಡತಿಗೆ ಖುಷಿ ಆಗ್ತದೆ, ನಾನು ನನ್ನ ಹೆಂಡತಿನ ಪಾರ್ಟಿಗೆ ಕರ್ಕೊಂಡು ಹೋಗ್ಬೋದು, ಹೆಂಡತಿ ಪಾರ್ಟಿಲಿ ಚೆನ್ನಾಗಿ ಓಡಾಡ್ಕೊಂಡು ನೋಡ್ಬೋದು, ಅವಳಿಗೆ ದೊಡ್ಡ ದೊಡ್ಡ ಪಾರ್ಟಿಗಳಂದೆಲ್ಲ ಇಷ್ಟ ಇದೆ, ಅದಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಚೆನ್ನಾಗಾಗುತ್ತೆ ಅಂತ ಹೇಳಿ ಹೆಂಡತಿಗೆ ಬಂದು ಹೇಳ್ತಾನೆ.
ನಮ್ಮದು ಆಫೀಸಲ್ಲಿ ಪಾರ್ಟಿ ಇದೆ, ದೊಡ್ಡ ಪಾರ್ಟಿ ಇದೆ, ಸೊ ನೀನು ಈ ಪಾರ್ಟಿಗೆ ಬರಬೇಕು, ಹೋಗೋಣ ಅಂತ ಹೆಂಡತಿನ ಹೇಳ್ತಾನೆ. ಆಗ ಹೆಂಡತಿಗೆ ಬೇಜಾರಾಗ್ತದೆ, ಖುಷಿ ಆಗೋ ಬದಲು ಅವಳಿಗೆ ಬೇಜಾರಾಗ್ತದೆ, ತುಂಬ ಸಿಟ್ಟು ಕೂಡ ಬರ್ತದೆ. ಯಾಕಂದರೆ ಅವಳಿಗೆ ಅಲ್ಲಿ ಪಾರ್ಟಿಗೆ ಹೋಗಲಿಕ್ಕೆ ವೇರ್ ಮಾಡಲಿಕ್ಕೆ ಬಟ್ಟೆ ಇಲ್ಲ ಅನ್ನುವ ಕಾರಣದಿಂದ. ನನ್ನ ಹತ್ರ ಚೆನ್ನಾಗಿರೋ ಬಟ್ಟೆ ಇಲ್ಲ, ಒಡವೆ ಇಲ್ಲ, ಏನಿಲ್ಲ, ಪಾರ್ಟಿ ಅಂತ ನೀವು ಕರೆದು ಕೂಡಲೇ ಬರಲಿಕ್ಕಾಗತ್ತಾ, ನನ್ನ ಹತ್ರ ಏನೂ ಇಲ್ಲ, ಅಲ್ಲೆಲ್ಲ ದೊಡ್ಡ ದೊಡ್ಡ ರಿಚ್ ಪರ್ಸನ್ಸ್ ಎಲ್ಲ ಬರ್ತಾರೆ, ಅವ್ರ ಎದುರುಗಡೆ ನಾನು ಇದೇ ಡ್ರೆಸ್ಸಲ್ಲಿ ಹೇಗೆ ಹೋಗಲಿ ಅಂತ ಬೇಜಾರು ಜೊತೆ ಕೋಪನ ಬಂದು ಗಂಡನ ಹತ್ರ ಜಗಳ ಆಡ್ತಾಳೆ. ಆವಾಗ ನಮ್ಮದು ಮಾನ್ಷಿಯಲ್ ಲಾಯ್ಸಲ್ಲಿ ಏನಿದ್ದಾರೆ ಅವ್ರದ್ದೊಂದು ಸೇವಿಂಗ್ಸ್ ಅಮೌಂಟ್ ಇರುತ್ತೆ. ಅದೆಷ್ಟು ಅಂದರೆ 400 ಫ್ರಾನ್ಸಿಸ್ ಅಂತ, 400 ರುಪೀಸ್ ಫ್ರಾನ್ಸಿಸ್ ಅಂದರೆ ಫ್ರಾನ್ಸ್ ಇದು ಲ್ಯಾಂಗ್ವೇಜಲ್ಲಿ ಹೇಳೋದು, ನಮ್ಮದು ರೂಪಾಯಿಗಳಂತ ಹೇಳಿದರೆ ಅವ್ರದ್ದು ಫ್ರಾನ್ಸಿಸ್ ಅಂತ ಕರೀತಾರೆ, ಅವರ ರೂಪಾಯಿ ಮೌಲ್ಯವನ್ನು ಫ್ರಾನ್ಸಿಸ್ ಅಂತ ಪ್ರೊನೌನ್ಸ್ ಮಾಡ್ತಾರೆ. ಹಾಗೆ ಅವನ ಹತ್ರ 400 ರುಪೀಸ್ ಫ್ರಾನ್ಸಿಸ್ ಅನ್ನುವಂಥ 400 ಫ್ರಾನ್ಸಿಸ್ ಅಷ್ಟು ಅಮೌಂಟನ್ನು ಅವನು ಸೇವ್ ಇಟ್ಟಿರ್ತಾನೆ. ಅವನ ಹತ್ರ ಇರೋದೇ ಅಷ್ಟೇ ಆಗಿರುತ್ತೆ. ಅವನು ಆ ಹಣನ ಹೆಂಡತಿ ಕೊಡ್ತಾನೆ, ತಗೋ ಈ ಹಣನ ನೀನು ತಗೋ, ಇದರಲ್ಲಿ ನಿನಗೆ ಯಾವ ಥರ ಡ್ರೆಸ್ ಬೇಕು ಅದನ್ನು ತೊಗೊಂಡು ಬಾ ಅಂತ ಅವನ ಹೆಂಡತಿಗೆ ಹೇಳ್ತಾಳೆ. ಅವಳಿಗೆ ಖುಷಿಯಿಂದ ಆ ಡ್ರೆಸ್ ಆ ಹಣ ತೊಗೊಂಡೋಗಿ ಒಂದು ಸುಂದರವಾಗಿರುವ ಬಟ್ಟೆನ ತೊಗೊಂಡು ಬರ್ತಾಳೆ. ತುಂಬ ಇಷ್ಟ ಆಗುತ್ತೆ ಅವಳಿಗೆ ಆ ಬಟ್ಟೆನ ತೊಗೊಳ್ತಾಳೆ. ಆ ಬಟ್ಟೆ ತೊಗೊಂಡ್ರೂ ಕೂಡ ಅವಳದ್ದು ಏನು ಒಂದು ಖುಷಿ ಇದೆ, ಆ ಖುಷಿ ಅವಳಿಗೆ ಕಂಪ್ಲೀಟ್ ಆಗಿರೋದಿಲ್ಲ. ಆ ಬಟ್ಟೆ ತೊಗೊಂಡು ಕೂಡಲೇ ಅವಳು ಹೇಳ್ತಾಳೆ, ನನಗೆ ಬಟ್ಟೆ ತೊಗೊಂಡೆ, ಆದರೆ ಈ ಬಟ್ಟೆಗೆ ಸರಿಯಾಗಿ ಮ್ಯಾಚ್ ಆಗುವಂಥ ಯಾವುದೇ ಒಡವೆ ನನ್ನ ಹತ್ರ ಇಲ್ಲ ಅಂದಳು ತುಂಬ ಬೇಜಾರಲ್ಲಿ ಇರ್ತಾಳೆ. ನನಗೆ ಬಟ್ಟೆ ತೊಗೊಂಡ್ರೆ ಆಯಿತಾ, ಬಟ್ಟೆಗೆ ಮ್ಯಾಚ್ ಆಗೋ ಒಡವೆ ಇಲ್ಲದಿದ್ದರೆ ನಾನು ಹೇಗೆ ಹೋಗೋದು ಫಂಕ್ಷನಿಗೆ, ಹಾಗೆಲ್ಲ ಅವಳು ಯೋಚನೆ ಮಾಡ್ತಾಳೆ. ಹಸ್ಬೆಂಡ್ಗೂ ಹೇಳ್ತಾರೆ, ಇಬ್ಬರಿಗೂ ದಾರಿ ಕಾಣೋದಿಲ್ಲ. ಆಗ ಮೆಟಿಲ್ಡಾ ಲಾಯ್ಸ್ ಅಲ್ಲಿಗೆ ಒಬ್ಬಳು ಫ್ರೆಂಡ್ ಇರ್ತಾಳೆ, ಈಗಾಗಲೇ ನಾವು ಹೇಳಿರುವಂತೆ ಮೇಡಮ್ ಫಾರೆಸ್ಟರ್ ಅನ್ನುವಂಥವರು ಮೆಟಿಲ್ಡಾ ಲಾಯ್ಸಲ್ಲಿದ್ದು ಫ್ರೆಂಡ್ ಆಗಿರ್ತಾರೆ. ಅವರು ತುಂಬ ರಿಚ್ ಆಗಿರ್ತಾರೆ ಹಾಗೂ ತುಂಬ ಒಳ್ಳೆಯ ಜೀವನನ ಲೀಡ್ ಮಾಡ್ತಾ ಇರ್ತಾರೆ. ಆದರೆ ಮೆಟಿಲ್ಡಾ ಲಾಯ್ಸಲ್ಗೆ ಅವಳನ್ನು ನೋಡಿದರೆ ಅಷ್ಟಾಗೋದಿಲ್ಲ, ಯಾಕಂದರೆ ಅವಳನ್ನು ತುಂಬ ರಿಚ್ ಇದ್ದಾಳೆ, ಅವಳ ಹತ್ರ ಮಾತಾಡಲಿಕ್ಕೆಲ್ಲ ಅಷ್ಟಾಗಿ ಹೋಗೋದಿಲ್ಲ, ಯಾಕಂದರೆ ಅವಳು ತುಂಬ ರಿಚ್ ಇದ್ದಾಳೆ, ನಾವು ತುಂಬ ಬಡವರಿದ್ದೀವಿ, ನನ್ನನ್ನು ನೋಡಿದರೆ ಅವಳು ತಾತ್ಸಾರ ಮಾಡ್ಬೋದು ಅಂತ ಇವಳೇ ಊಹಿಸಿಕೊಂಡು ಅವಳ ಹತ್ರ ಸ್ವಲ್ಪ ಅಷ್ಟಾಗಿ ಹೋಗಿರೋದಿಲ್ಲ. ಆದರೆ ಇವಾಗ ಏನಾಗಿರುತ್ತೆ ಅಂದರೆ ಈ ಒಂದು ಪಾರ್ಟಿಗೆ ಹೋಗಬೇಕಲ್ಲ, ಅದಕ್ಕೋಸ್ಕರ ಅವಳ ಹತ್ರ ಇರುವಂತಹ ಯಾವುದಾದ್ರೂ ಒಂದು ಒಡವೆನ ನಾನು ತೊಗೊಂಡು ಬಂದು ಹಾಕೊಂಡು ಹೋಗ್ತೇನೆ ಅನ್ನುವ ಉದ್ದೇಶದಿಂದ ಮೆಟಿಲ್ಡಾ ಲಾಯ್ಸಲ್ ಮನೆಗೆ ಹೋಗ್ತಾಳೆ. ಫ್ರೆಂಡ್ ಮೇಡಮ್ ಫಾರೆಸ್ಟರ್ ಮನೆಗೆ ಮೆಟಿಲ್ಡಾ ಲಾಯ್ಸಲ್ ಹೋಗ್ತಾಳೆ. ಅಲ್ಲಿ ಹೋದಾಗ ಮೆಟಿಲ್ಡಾ ಲಾಯ್ಸಲ್ ಫ್ರೆಂಡ್ ಏನಿರ್ತಾರೆ ಮೇಡಮ್ ಫಾರೆಸ್ಟರ್, ತೋರಿಸ್ತಾರೆ ಅವ್ರ ಹತ್ರ ಇರುವಂತಹ ಎಲ್ಲ ಒಡವೆಗಳನ್ನು ಮೆಟಿಲ್ಡಾಗೆ ತೋರಿಸ್ತಾರೆ. ಇದರಲ್ಲಿ ನಿನಗೆ ಯಾವ್ದು ಬೇಕು ತೊಗೊಂಡು ಹೋಗು, ನಿನಗೆ ಇಷ್ಟವಾದದ್ದನ್ನು ನೀನು ಹಾಕ್ಕೊಂಡು ಹೋಗು ಅಂತ ಹೇಳ್ತಾರೆ. ಅಲ್ಲಿರೋ ಎಲ್ಲ ಒಡವೆಗಳ ಮೇಲೆ ಇಷ್ಟ ಆಗುತ್ತೆ. ಹಾಗೆ ಅಲ್ಲೊಂದು ಡೈಮಂಡ್ ನೆಕ್ಲೆಸ್ ನೋಡ್ತಾಳೆ, ಅವಳಿಗೆ ಅದರ ಮೇಲೆ ತುಂಬ ಇಷ್ಟ ಆಗಿ ಆ ಡೈಮಂಡ್ ನೆಕ್ಲೆಸನ್ನೇ ಮೆಟಿಲ್ಡಾ ಲಾಯ್ಸಲ್ಲಿ ತೊಗೊಳ್ತಾಳೆ. ನಾನೇ ಇದನ್ನು ತೊಗೊಂಡು ಹೋಗ್ತೇನೆ, ಇದನ್ನೇ ಹಾಕ್ಕೊಂಡು ಹೋಗ್ತೇನೆ, ಮುಗಿಸಿ ಬಂದು ನಿನಗೆ ವಾಪಸ್ ಕೊಡ್ತೇನೆ ಅಂತ ಹೇಳಿ ಫ್ರೆಂಡಿಂದ ತೊಗೊಂಡು ಬರ್ತಾಳೆ. ಆಮೇಲೆ ಫಂಕ್ಷನ್ಗೆ ಹೋಗ್ತಾರೆ. ಅವಳದೇ ಡ್ರೆಸ್ ಹಾಕ್ಕೊಂಡು, ಹಸ್ಬೆಂಡ್ ಕೊಡಿಸಿರುವಂಥ ಒಂದು ಸುಂದರವಾದ ಏನು ಡ್ರೆಸ್ ಇದೆ ಅದನ್ನು ಹಾಕ್ಕೊಂಡು ಈ ಡೈಮಂಡ್ ನೆಕ್ಲೆಸನ್ನು ಹಾಕ್ಕೊಂಡು ಪಾರ್ಟಿಗೆ ಹೋಗ್ತಾಳೆ. ಆ ಪಾರ್ಟಿಗೆ ತುಂಬ ಸುಂದರವಾಗಿ ಹೋಗ್ತಾಳೆ. ಮತ್ತು ಅಲ್ಲಿರುವವರೆಲ್ಲರ ಅವಳನ್ನು ಹೊಗಳ್ತಾರೆ, ನೀವು ಎಷ್ಟು ಸುಂದರವಾಗಿದ್ದೀರಾ ಅಂತ. ಅಷ್ಟು ದೊಡ್ಡ ಫಂಕ್ಷನಲ್ಲಿ ಅವಳೇ ಅಟ್ರಾಕ್ಷನ್ ಆಗಿರ್ತಾಳೆ. ಹಾಗೆ ಅಲ್ಲಿರುವವರೆಲ್ಲರೂ ಅವಳ ಜೊತೆ ಡಾನ್ಸ್ ಮಾಡಲಿಕ್ಕೆ ಬರ್ತಾರೆ. ಅವಳಿಗೆ ತುಂಬ ಖುಷಿಯಾಗಿರುತ್ತೆ ಆ ಫಂಕ್ಷನ್ನಿಗೆ ಅವಳು ಅಟೆಂಡ್ ಆಗಿದ್ದರಿಂದ. ಅವಳಿಗೆ ತುಂಬ ಹ್ಯಾಪಿ ಆಗಿರ್ತಾಳೆ. ಅಂದರೆ ಎಲ್ಲರೂ ಅವಳನ್ನು ಹೊಗಳುದು, ಅವಳ ಸೌಂದರ್ಯವನ್ನು, ಅವಳಿಗೆ ಏನೊಂದು ಜೀವನ ಮಾಡಬೇಕು, ರಾಯಲ್ ಆಗಿ ನಾನು ಕಾಣಬೇಕನ್ನುವಂಥ ಜೀವನ ಏನಿದೆ ಅದೊಂದು ಕ್ಷಣಕ್ಕೆ ಫುಲ್ಫಿಲ್ ಆಗಿರುತ್ತೆ. ಅದೆಲ್ಲ ಅವಳು ಎಂಜಾಯ್ ಮಾಡಿಕೊಂಡು ಅಲ್ಲಿರುವಾಗ ಹಸ್ಬೆಂಡಿದು ಫ್ರೆಂಡ್ಸ್, ಜೆಂಟ್ಸ್ ಫ್ರೆಂಡ್ಸು ಇರ್ತಾರಲ್ಲ, ಅವರೆಲ್ಲರೂ ಕೂಡ ಅವಳ ಜೊತೆ ಡ್ಯಾನ್ಸ್ ಮಾಡಲಿಕ್ಕೆ ಬರ್ತಾಳೆ. ಅವಳಿಗಂತೂ ತುಂಬ ಖುಷಿ ಆಗುತ್ತೆ. ನಾನೇನು ಈ ಜೀವನ ನಡೆಸಬೇಕು ಅಂತ ಅಂದ್ಕೊಂಡಿದ್ದೀನಿ, ಆ ಥರ ಜೀವನ ನಾನು ಇಲ್ಲಿ ಅನುಭವಿಸ್ತಾ ಇದ್ದೀನಿ ಅನ್ನುವಂಥ ಖುಷಿ ಅವಳಿಗೆ ಸಿಗುತ್ತೆ. ಹಾಗೆ ಆ ಪಾರ್ಟಿ ಎಲ್ಲ ಫುಲ್ ಎಂಜಾಯ್ ಮಾಡಿ ತುಂಬ ಸುಸ್ತಾಗುತ್ತೆ ಅವಳಿಗೆ. ಕೊನೆಗೆ ಅವಳಿಗೆ ಸಾಕಾಗಿಬಿಡುತ್ತೆ ಡ್ಯಾನ್ಸ್ ಮಾಡಿ, ಪಾರ್ಟಿನೆಲ್ಲ ಎಂಜಾಯ್ ಮಾಡಿಕೊಂಡು ಫುಲ್ ಅವಳು ಬೇಕಾದ ಹಾಗೆ ಅವಳು ಇದ್ದು ಅದೊಂದು ಪಾರ್ಟಿನ ಎಂಜಾಯ್ ಮಾಡಿಕೊಂಡು ಕೊನೆಯಲ್ಲಿ ಅವಳು ತುಂಬ ಸುಸ್ತಾಗಿ ಟಯರ್ಡ್ ಆದಾಗ ಆಗ್ತಾಳೆ. ಇನ್ನೇನು ಪಾರ್ಟಿ ಮುಗೀತು, ಹಸ್ಬೆಂಡ್ ಮತ್ತು ವೈಫ್ ಮೆಟಿಲ್ಡಾ ಲಾಯ್ಸಲ್ ಮತ್ತು ಮಾನ್ಷಿಯಲ್ ಲಾಯ್ಸಲ್ ಏನಿದ್ದಾರೆ ಅವರಿಬ್ಬರು ಕೂಡ ಪಾರ್ಟಿ ಮುಗಿಸ್ಕೊಂಡು ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಅವರಿಗೊಂದು ಶಾಕಿಂಗ್ ನ್ಯೂಸ್ ಕಾದಿರುತ್ತೆ. ಏನಂದರೆ ಅವಳ ಹತ್ರ ಏನು ನೆಕ್ಲೆಸ್ ಇದೆ, ಡೈಮಂಡ್ ನೆಕ್ಲೆಸ್ನ ಏನು ಪಾರ್ಟಿಗೆ ಹಾಕ್ಕೊಂಡು ಹೋದ್ಲು ಅವಳು ಫ್ರೆಂಡಿಂದ ತೊಗೊಂಡು, ಆ ನೆಕ್ಲೆಸ್ ಮಿಸ್ ಆಗಿರುತ್ತೆ. ಇಬ್ಬರಿಗೂ ತುಂಬ ಭಯ ಆಗುತ್ತೆ. ನೆಕ್ಲೆಸ್ ಎಲ್ಲಿ ಹೋಯಿತು ಅಂತ ಎಲ್ಲ ಕಡೆ ಹುಡುಕ್ತಾರೆ. ಅವರ ಮನೆ ಮತ್ತು ಪಾರ್ಟಿಗೆ ಹೋದ ಜಾಗ ಕೂಡ ಬಿಡಲ್ಲ, ಎಲ್ಲ ಕಡೆಯಲ್ಲಿ ಹೋಗಿ ಹುಡುಕ್ತಾರೆ, ಎಲ್ಲಿ ಹೋಗಿದೆ ನೆಕ್ಲೆಸ್, ಎಲ್ಲಿ ಕಳ್ಕೊಂಡ್ವಿ ಅಂತ. ಎಲ್ಲಿ ಹುಡುಕಿದ್ರು ಕೂಡ ಅವರಿಗೆ ನೆಕ್ಲೆಸ್ ಕಾಣೋದೇ ಇಲ್ಲ. ತುಂಬ ಭಯ ಆಗುತ್ತೆ, ಟೆನ್ಷನ್ ಆಗುತ್ತೆ. ಒಂದಿನ ಇಡೀ ಚಿಂತೆಯಲ್ಲೇ ಕಾಯ್ತಾರೆ, ಏನು ಮಾಡೋದು, ವಾಪಸ್ ಕೊಡಬೇಕಲ್ಲ, ಹೇಗೆ ಕೊಡೋದು, ಎಲ್ಲ ಯೋಚನೆ ತುಂಬ ಆಗಿ ಫುಲ್ ಅವರು ಟೆನ್ಷನ್ ಮಾಡಿಕೊಂಡೇ ಇರ್ತಾರೆ. ಎಲ್ಲಿ ಕೂಡ ನೆಕ್ಲೆಸ್ ಕಾಣೋದಿಲ್ಲ, ಸಿಗೋದಿಲ್ಲ. ಎಲ್ಲ ಕಡೆ ಹುಡುಕಿ ಕೊನೆಗೆ ಅವರೊಂದು ನಿರ್ಧಾರಕ್ಕೆ ಬರ್ತಾರೆ. ಅಂದರೆ ಅವಳ ಹತ್ರ ಹೇಳಿದರೆ, ಫ್ರೆಂಡ್ ಹತ್ರ ಹೇಳಿದರೆ ಅವರು ಬೈಬಹುದು, ಅಥವಾ ನಮ್ಮನ್ನು ಏನು ಒಂದು ಕೇರ್ಲೆಸ್ ಜನ ಇವರು ಅಂತ ಅಂದ್ಕೊಳ್ಬೋದು, ಅಥವಾ ನಾವು ತುಂಬ ಪುವರ್ ಇದ್ದೇವೆ, ನಮಗೆ ಇದೆಲ್ಲ ಯಾಕೆ ಕೊಟ್ಟೆ ಅಂತ ಅವ್ರು ನಮ್ಮನ್ನು
ನಮ್ಮನ್ನು ನೋಡಿ ಅಸಹ್ಯ ಪಡ್ಬೋದು. ಇದೆಲ್ಲ ಇವರೇ ಊಹಿಸಿಕೊಂಡು, ಮೆಟಿಲ್ಡಾ ಏನಿದ್ದಾಳೆ ಅವಳೇ ಊಹಿಸಿಕೊಂಡು ಯಾವುದನ್ನು ಕೂಡ ಅವಳ ಫ್ರೆಂಡಿಗೆ ಹೇಳದೆ, ಹಸ್ಬೆಂಡ್ ಜೊತೆ ಹೇಳಿ ಫ್ರೆಂಡಿಗೆ ಹೇಳದೆ, ಫ್ರೆಂಡಿಗೆ ಅವರೇ ಅವಳು ಹೇಗೆ ನೆಕ್ಲೆಸ್ ಕೊಟ್ಟಿದ್ದಾಳೆ ಸೇಮ್ ಇರುವಂತಹ ನೆಕ್ಲೆಸನ್ನು ನಾವು ರಿಪ್ಲೇಸ್ ಮಾಡುವ ಎನ್ನುವ ನಿರ್ಧಾರಕ್ಕೆ ಬರ್ತಾರೆ. ಅಂದರೆ ನಾವು ನೆಕ್ಲೆಸನ್ನು ಕಳ್ಕೊಂಡಿರುವ ವಿಷಯವನ್ನು ಮುಚ್ಚಿಟ್ಟು ಅವಳು ಏನು ನೆಕ್ಲೆಸ್ ಬಾರೋ ಮಾಡಿದ್ದಾಳೆ ಅವಳ ಫ್ರೆಂಡಿಂದ, ಅದೇ ಥರ ನೆಕ್ಲೆಸನ್ನು ಅವಳಿಗೆ ಮಾಡಿಕೊಡುವ ಅನ್ನುವ ನಿರ್ಧಾರಕ್ಕೆ ಗಂಡ ಹೆಂಡತಿ ಬರ್ತಾರೆ. ಮೆಟಿಲ್ಡಾ ಲಾಯ್ಸ್ ಮತ್ತು ಮಾನ್ಶಿಯಾ ಲಾಯ್ಸಲ್ ಇಬ್ಬರು ಸೇರಿಕೊಂಡು ಇರೋ ತಮ್ಮ ಸೇವಿಂಗ್ಸನ್ನೆಲ್ಲವನ್ನು ಹಾಕಿಕೊಂಡು, ಅವ್ರ ಹತ್ರ ಇರೋದೇ ಸ್ವಲ್ಪ ಸೇವಿಂಗ್ಸ್, ಅದೇ ಸೇವಿಂಗ್ಸನ್ನು ಹಾಕಿಕೊಂಡು ಅದರ ಮೇಲೆ ಮತ್ತೆ ಒಂದಿಷ್ಟು ಸಾಲವನ್ನು ಎಲ್ಲರ ಹತ್ರ ಕೇಳಿಕೊಂಡು ಇಷ್ಟು ಸಾಲ ಮಾಡಿಕೊಂಡು ಅದೇನು ನೆಕ್ಲೆಸನ್ನು ಅವರು ತೊಗೊಂಡು ಬಂದಿದ್ರು ಅದೇ ತರಹ ನೆಕ್ಲೆಸನ್ನು ಹುಡುಕಿ, ತುಂಬ ಅಂಗಡಿಗೆ ಹೋಗಿ ಹುಡುಕಿ ಸೇಮ್ ನೆಕ್ಲೆಸನ್ನು, ಅದೇ ಪ್ಯಾಟರ್ನ್ ಇರುವಂತಹ ನೆಕ್ಲೆಸನ್ನು ಹುಡುಕಿಕೊಂಡು ಅದನ್ನು ತಗೊಂಡು ಅವಳ ಫ್ರೆಂಡಿಗೆ ಕೊಡ್ತಾರೆ ಆ ನೆಕ್ಲೆಸನ್ನು. ಬಟ್ ಆ ನೆಕ್ಲೆಸ್ಸಿಗೆ ಎಷ್ಟಾಗಿರುತ್ತೆ ದುಡ್ಡು ಅಂದರೆ ಅವರು 36,000 ಫ್ರಾನ್ಸಸ್ ಆಗಿರುತ್ತೆ. ಅಂದರೆ ಅವರಿಗೊಂದು ಸೇವಿಂಗ್ಸು ಮಾಡಲಿಕ್ಕೆ ಆಗದಿರುವಷ್ಟು ಒಂದು ಹ್ಯೂಜ್ ಅಮೌಂಟ್ ಆಗಿರುತ್ತೆ. 36,000 ಫ್ರಾನ್ಸಸ್ ಅನ್ನುವಂತಹದ್ದನ್ನು ಲೋನ್ ಮಾಡಿ ಮತ್ತು ತಮ್ಮಲ್ಲಿರುವ ಎಲ್ಲ ಸೇವಿಂಗ್ಸನ್ನು ಒಟ್ಟು ಹಾಕಿ ತಗೊಂಡು ಬಂದು ಸೇಮ್ ನೆಕ್ಲೆಸನ್ನು ಅವ್ರ ಫ್ರೆಂಡ್ ಹತ್ರ ಏನು ತೊಗೊಂಬಂದು ಅವ್ರಿಗೆ ಕೊಡ್ತಾರೆ. ಆ ನೆಕ್ಲೆಸನ್ನು ಅವರ ಫ್ರೆಂಡ್ ಮೆಟಿಲ್ಡಾ ಲಾಯ್ಸಲ್ಲಿದ್ದಾಳಲ್ಲ ಅವ್ರ ಫ್ರೆಂಡ್ ಮೇಡಮ್ ಫಾರೆಸ್ಟರ್ ಏನಿದ್ದಾರೆ, ಆ ನೆಕ್ಲೆಸ್ ಕೊಟ್ಟು ಕೂಡಲೇ ತೊಗೊಳ್ತಾರೆ. ಅವರು ಕೂಡ ಅಷ್ಟಾಗಿ ಚೆಕ್ ಮಾಡೋದಿಲ್ಲ, ಅದೇ ನೆಕ್ಲೆಸ್ ಕೊಟ್ಟಿದ್ದಾರೆ ಬೇರೆ ನೆಕ್ಲೆಸ್ ಏನು ಚೆಕ್ ಮಾಡಲ್ಲ. ಅವ್ರು ಸೀದಾ ಹೋಗಿ ಅವ್ರ ಕಬೋರ್ಡಲ್ಲಿ ಇಟ್ಕೊತಾರೆ. ಸೊ ಈಗ ಮನೆಗೆ ಬರ್ತಾರೆ, ನೆಕ್ಲೆಸ್ನ ಅವ್ರಿಗೆ ಕೊಟ್ಟು, ಆದರೂ ಕೂಡ ಅವರಿಗೆ ಸಮಾಧಾನ ಇಲ್ಲ. ಯಾಕಂದರೆ ತಮ್ಮ ಜೀವಮಾನ ಪರ್ಯಂತ ಕೂಡಿಟ್ಟೆಲ್ಲ ಸೇವಿಂಗ್ಸನ್ನು ಕೂಡ ಹಾಕಿಬಿಟ್ಟು ಆ ನೆಕ್ಲೆಸನ್ನು ಸುಮ್ಮನೆ ಅವರು ಅವಳಿಗೆ ತೊಗೊಂಡೋಗಿ ಕೊಡುವಾಗ ಇದು ಇದ್ದ ಒಂದು ನೆಕ್ಲೆಸನ್ನು ಕಳ್ಕೊಂಡು ಇಷ್ಟು ನೋವು ಪಡುವ ಹಾಗೆ ಆಯ್ತಲ್ಲ ಅಂತ ಇಬ್ಬರು ಬೇಜಾರಲ್ಲಿರ್ತಾರೆ. ಹಾಗೆಯೇ ಜೀವನ ನಡೆಸಲಿಕ್ಕೆ ಏನೂ ಅಷ್ಟು ಹಣನೂ ಇರೋದ್ರಿಂದ ಅವ್ರು ದೊಡ್ಡ ಸಾಧಾರಣ ಮಟ್ಟಿಗೆ ಚೆನ್ನಾಗಿರುವಂಥ ಒಂದು ಫ್ಲ್ಯಾಟಲ್ಲಿ ಇರ್ತಾರೆ. ಆ ಫ್ಲ್ಯಾಟಿಂದ ಇನ್ನೊಂದು ಚಿಕ್ಕ ರೂಮಿಗೆ ಅವರು ಶಿಫ್ಟ್ ಆಗ್ತಾರೆ. ಅಂದರೆ ಮನೆ ಬಾಡಿಗೆ ಕೂಡ ಜಾಸ್ತಿ ಆಗ್ತದೆ, ಅಷ್ಟು ಅವ್ರ ಹತ್ರ ಹಣ ಇರೋದಿಲ್ಲ, ಸೇವಿಂಗ್ಸ್ ಕೂಡ ಇರದೇ ಇರೋದ್ರಿಂದ ದೊಡ್ಡ ಮನೆ ಬಿಟ್ಟು ಚಿಕ್ಕ ಮನೆಗೆ ಶಿಫ್ಟ್ ಆಗ್ತಾರೆ. ಹಾಗೆಯೇ ಅವ್ರ ಮನೆಗೆ ಸರ್ವೆಂಟ್ ಅಂತ ಏನಿದ್ದಾರೆ, ಮನೆ ಕೆಲಸಕ್ಕೆ ವರ್ಷಕ್ಕೆ ಎಲ್ಲ ಇರುವಂಥ ಹಾಕ್ಕೊಂಡಿರುವಂಥ ಒಂದು ಸರ್ವೆಂಟ್ ಏನಿದ್ದಾರೆ ಅವರನ್ನು ಕೂಡ ಕೆಲಸದಿಂದ ತೆಗಿತಾರೆ. ಯಾಕಂದರೆ ಅವರಿಗೆ ಕೂಡ ಹಣ ಕೊಡಲಿಕ್ಕೆ ದುಡ್ಡು ಇರದೇ ಇರೋದ್ರಿಂದ. ಹಾಗೆ ಕುಕ್ಕು ಮಾಡಲಿಕ್ಕೆ ಕೂಡ, ಅಡುಗೆಗೂ ಕೂಡ ಜನ ಇದ್ದರು. ಎಲ್ಲದಕ್ಕೆ ಆಳು ಕಾಳು ಇಟ್ಕೊಂಡಿದ್ಲು, ತನಗೆ ಆದ ಮಟ್ಟಿಗೆ ಎಲ್ಲವನ್ನು ಇಟ್ಕೊಂಡಿದ್ಲು ಅವಳು ಮೊದಲು ಮೆಟಿಲ್ಡಾ ಲಾಯ್ಸಲ್. ಆದರೆ ಈಗ ತಮ್ಮಲ್ಲಿ ಯಾವುದೇ ಹಣ ಇಲ್ಲದೆ ಇರೋದ್ರಿಂದ, ಇನ್ನಷ್ಟು ಬಡವರಾದ್ರಿಂದ ಸರ್ವೆಂಟು ಕೂಡ ಇಟ್ಕೊಳ್ಳಲ್ಲ, ಎಲ್ಲರನ್ನು ಕಳಿಸ್ತಾರೆ. ಹಾಗೆ ಚಿಕ್ಕ ಮನೆಗೆ ಕೂಡ ಶಿಫ್ಟ್ ಆಗ್ತಾರೆ. ಆ ಮನೆ ಎಲ್ಲ ಕೆಲಸವನ್ನು ಈ ಮೆಟಿಲ್ಡಾ ಲಾಯ್ಸಲ್ಲೇ ಮಾಡಬೇಕಾಗುತ್ತೆ. ಹಾಗೂ ಅವ್ರು ಏನು ಸಾಲ ಮಾಡಿದರೆ ಆ ಸಾಲ ತೀರಿಸಬೇಕಾದ ಕಾರಣದಿಂದ ಅವಳು ತನ್ನೆಲ್ಲ ಏನು ಖರ್ಚುಗಳನ್ನು ಕಡಿಮೆ ಮಾಡ್ತಾಳೆ. ಅದಕ್ಕೂ ಮೊದಲು ರಿಚ್ ಆಗಿರಬೇಕು ಅನ್ನೋದ ಕಾರಣಕ್ಕೆ ಸ್ವಲ್ಪನೇ ಹಣವನ್ನೆಲ್ಲ ಅವಳದ್ದು ಬೇಕು ಬೇಡಗಳಿಗೆಲ್ಲ ಉಪಯೋಗಿಸ್ತಿದ್ಲು ಅವಳು ಮೊದಲು. ಆದರೆ ಈಗ ಹಣ ಅಭಾವ ಇರೋದ್ರಿಂದ ಎಲ್ಲವನ್ನು ಎಷ್ಟಾಗುತ್ತೆ ಅಷ್ಟು ಕಡಿಮೆಯಲ್ಲಿ ಖರ್ಚು ಮಾಡಿ ಆದಷ್ಟು ಸೇವ್ ಮಾಡಲಿಕ್ಕೆ ನೋಡ್ತಾ ಇದ್ಲು. ಮೊದಲಿದ್ದ ಮೆಟಿಲ್ಡಾ ಏನಿದ್ದಾಳೆ ಅದು ಸಂಪೂರ್ಣ ಈಗ ಬದಲಾಗಿ ಹೋಗ್ತಾಳೆ. ಅವ್ರು ಏನು ಸಾಲ ಮಾಡಿದ್ದಾರೆ ಆ ಸಾಲ ತೀರಿಸಲಿಕ್ಕೆ 10 ವರ್ಷಗಳೇ ಅವ್ರಿಗೆ ಬೇಕಾಗುತ್ತೆ. 10 ವರ್ಷಗಳ ಕಾಲ ಆ ಸಾಲವನ್ನೆಲ್ಲ ತೀರಿಸಲಿಕ್ಕೆ ಟೈಮ್ ತೊಗೊಳುತ್ತೆ. ಆ ಸಮಯದಲ್ಲಿ ಅವರು ಇನ್ನಷ್ಟು ಏಜ್ಗೆ ಹೋಗ್ತಾರೆ. ಅಂದರೆ ಆ ಕಷ್ಟಪಟ್ಟು ದುಡಿಯೋದು, ಸೇವಿಂಗ್ಸ್ ಕೂಡ ಮಾಡಲಿಕ್ಕೆ ಸೇವಿಂಗ್ಸ್ ಕೂಡ ಇಲ್ಲದೇ ಇರೋದ್ರಿಂದ ಕಷ್ಟಪಟ್ಟು ಜೀವನವನ್ನು ಮಾಡ್ತಾ ಇರೋದ್ರಿಂದ ತುಂಬ ಟಯರ್ಡಾಗಿ ಹೋಗಿರ್ತಾರೆ ಅವರಿಬ್ಬರು. ಅದಿಷ್ಟು ಸಾಲವನ್ನು ಅವ್ರು ಏನು 36,000 ಸಾಲ ತೊಗೊಂಡಿರ್ತಾರೆ ಏನು ಫ್ರಾನ್ಸಸ್ ಹಣವನ್ನು, ಅಷ್ಟು ಹಣವನ್ನು ತೀರಿಸಲಿಕ್ಕೆ ಕೂಡ ಅವರಿಗೆ 10 ವರ್ಷಗಳು ಬೇಕಾಗ್ತದೆ. ಹಾಗೂ ತುಂಬ ಅವರು ಟಯರ್ಡಾಗಿ ಸುಸ್ತಾಗಿ ಹೋಗ್ತಾರೆ. ಅವರಿಗಿರುವ ಕಷ್ಟದಿಂದಲೇ ಅವರ ಆಯಸ್ಸು ಕಳೆದಂತೆ ಕಾಣ್ತಾ ಇರ್ತದೆ. ಹಾಗೆ ಇರುವಾಗ ಒಂದಿನ ಏನಾಗ್ತದೆ ಅಂದರೆ ಮೆಟಿಲ್ಡಾ ಲಾಯ್ಸಲ್ಲಿಗೆ ಅವಳ ಫ್ರೆಂಡ್ ಏನಿರ್ತಾರೆ, ಹಳೆಯ ಫ್ರೆಂಡ್ ಏನು ಅವಳದು ನೆಕ್ಲೆಸನ್ನು ಕೊಟ್ಟು ಕಳ್ಕೊಂಡಿರ್ತಾಳಲ್ಲ, ಯಾರು ನೆಕ್ಲೆಸ್ ಕೊಡ್ತಾರೋ ಮೆಟಿಲ್ಡಾ ಲಾಯ್ಸಲ್ ಫ್ರೆಂಡ್ ಇದ್ದಾರಲ್ಲ ಮೇಡಮ್ ಫಾರೆಸ್ಟರ್, ಅವರು ಮೆಟಿಲ್ಡಾ ಲಾಯ್ಸಲ್ಗೆ ಸಿಗ್ತಾರೆ. ಹಾಗೂ ಮೆಟಿಲ್ಡಾ ಲಾಯ್ಸಲ್ನ ನೋಡಿ ಮೇಡಮ್ ಫಾರೆಸ್ಟರ್ಗೆ ಪರಿಚಯನೇ ಗೊತ್ತಾಗೋದಿಲ್ಲ. ಯಾಕಂದರೆ ಮೆಟಿಲ್ಡಾ ಲಾಯ್ಸಲ್ ಅಷ್ಟು ಏಜ್ ಆದವಳಾಗಿ ಕಾಣ್ತಾಳೆ. ಇರುವ ಕಷ್ಟ ಕೆಲಸಗಳಿಂದಾಗಿ ಅವಳು ಇನ್ನಷ್ಟು ಕುಗ್ಗಿರ್ತಾಳಲ್ವ, ಹಾಗಾಗಿ ಅವಳು ಇನ್ನಷ್ಟು ಏಜ್ ಆದವಳಾಗಿ ಕಾಣ್ತಾ ಇರ್ತಾಳೆ. ಹಾಗೆ ಮೇಡಮ್ ಫಾರೆಸ್ಟರ್ ಮಾತ್ರ ಅವ್ರು ಹೇಗಿದ್ದಾರೆ ಅದೇ ಥರ ಹೆಂಗಾಗಿ ಕಾಣ್ತಾರೆ. ಯಾಕಂದರೆ ಅವ್ರು ದುಡ್ಡಿದ್ದವರು, ಅವರ ಆಳು ಕಾಳುಗಳನ್ನೆಲ್ಲ ಇಟ್ಕೊಂಡು ಚೆನ್ನಾಗಿ ಅವರು ಜೀವನ ಮಾಡ್ತಿರೋದ್ರಿಂದ ಅವಳಿಗೆ ಏನಷ್ಟು ಏಜ್ ಆದವ್ರ ಥರ ಕಾಣೋದಿಲ್ಲ. ಬಟ್ ಮೇಡಮ್ ಫಾರೆಸ್ಟರ್ಗಿಂತ ಮೆಟಿಲ್ಡಾ ತುಂಬ ಏಜ್ ಆದವಳಂತೆ ಕಾಣ್ತಾ ಇದ್ಲು. ತನ್ನಲ್ಲಿ ಮೊದಲಿದ್ದ ತನ್ನ ಸೌಂದರ್ಯದ ಮೇಲೆ ಇದ್ದ ವ್ಯಾಮೋಹ ಅದು ಯಾವುದು ಮೆಟಿಲ್ಡಾ ಲಾಯ್ಸಲ್ಗೆ ಈಗ ಇರುವುದಿಲ್ಲವಾದ್ರಿಂದ ಅವಳು ಇನ್ನಷ್ಟು ಏಜ್ ಒಳಗೆ ಕಾಣ್ತಾ ಇದ್ಲು. ಹಾಗೆ ಮೆಟಿಲ್ಡಾ ಲಾಯ್ಸಲ್ನು ಕೂಡ ಕೊನೆಗೆ ಅವಳ ಫ್ರೆಂಡನ್ನು ಗುರುತಿಸ್ತಾಳೆ ಮೇಡಮ್ ಫಾರೆಸ್ಟರ್ನ. ಹಾಗೂ ಒಂದು ಸಲ ಅವಳಿಗೆ ತನ್ನೆಲ್ಲ ಸ್ಟೋರಿಯನ್ನು ಅವಳಿಗೆ ಹೇಳಬೇಕು ಅಂತ ಅನ್ನಿಸ್ತದೆ.
ಆಮೇಲೆ ಅವಳ ಹತ್ರ ಹೇಳ್ತಾಳೆ ಎಲ್ಲವನ್ನ, ತಾನು ಅವತ್ತು ಬಂದು ನೆಕ್ಲೆಸ್ ತೊಗೊಂಡ ನೆಕ್ಲೆಸನ್ನು ನಾನು ಕಳ್ಕೊಂಡಿರೋದು, ಆ ಕಳ್ಕೊಂಡಿರೋ ನೆಕ್ಲೆಸ್ನ ಮರಳಿ ಅವಳಿಗೆ ಕೊಡಲಿಕ್ಕೆ ಇಷ್ಟು ಸಾಲ ಮಾಡಿದ್ದು, ಮನೆಯನ್ನು ಶಿಫ್ಟ್ ಮಾಡಿದ್ದು, ತುಂಬ ಬಡತನದ ಜೀವನ ಮತ್ತೆ ಬಂದಿರೋದು, ಎಲ್ಲ ವಿಷಯಗಳನ್ನು ಕೂಡ ಮೇಡಮ್ ಫಾರೆಸ್ಟರ್ಗೆ ಮೆಟಿಲ್ಡಾ ಲಾಯ್ಸೆಲ್ ಕೊನೆಯಲ್ಲಿ ಹೇಳ್ತಾಳೆ. ತಾನು ಒಂದು ಸಲ ಹೇಳಿ ಎಲ್ಲವನ್ನು ಸಮಾಧಾನ ಮಾಡಿಕೊಳ್ಳುವ ಅಂತ ಹೇಳ್ತಾಳೆ. ಅದನ್ನು ಕೇಳಿ ಮೆಟಿಲ್ಡಾ ಲಾಯ್ಸೆಲ್ಗೆ ತುಂಬ ಶಾಕ್ ಆಗ್ತದೆ. ಅವಳು ಹೇಳ್ತಾಳೆ, ಓ ಪರವಾಗಿಲ್ಲ, ಆದರೆ ನೀವು ನನ್ನ ಹತ್ರ ಏನು ಅವತ್ತು ನೆಕ್ಲೆಸ್ ತೊಗೊಂಡು ಹೋಗಿದ್ದೀರಲ್ಲ, ಆ ನೆಕ್ಲೆಸ್ ನಿಜವಾದ ಡೈಮಂಡ್ ಆಗಿರೋದಿಲ್ಲ ಅಂತಾಳೆ. ಅದನ್ನು ಕೇಳಿ ಮೆಟಿಲ್ಡಾ ಲಾಯ್ಸೆಲ್ಗೆ ಶಾಕ್ ಆಗ್ತದೆ. ಅದು ಒಂದು 500 ಫ್ರಾನ್ಸಸ್ ಅಷ್ಟೇ ಅಮೌಂಟಿಂದ ತೊಗೊಂಡಿರುವಂಥ ಒಂದು ಆರ್ಟಿಫಿಷಿಯಲ್ ಡೈಮಂಡ್ ಆಗಿರುತ್ತೆ. ಅದು ನಿಜವಾದ ಡೈಮಂಡ್ ಆಗಿರೋದಿಲ್ಲ. ಸೇಮ್ ಡೈಮಂಡ್ ತರಹನೇ ಕಾಣಿಸುವಂತಹ ಆರ್ಟಿಫಿಷಿಯಲ್ ಡೈಮಂಡನ್ನು ನಾನು ನಿಮಗೆ ಆವತ್ತು ಕೊಟ್ಟಿರೋದು, ಅದು ನಿಜವಾದ ಡೈಮಂಡ್ ಅಲ್ಲ ಅಂತ ಹೇಳ್ತಾಳೆ. ಅದನ್ನು ಕೇಳಿ ಮೆಟಿಲ್ಡಾ ಲಾಯ್ಸೆಲ್ಗೆ ತುಂಬ ಒಂಥರ ಆಘಾತ ಆಗಿಬಿಡ್ತದೆ. ಯಾಕಂದರೆ ಇಷ್ಟು 10 ವರ್ಷ ಜೀವನ ಏನು ನೆಮ್ಮದಿಯಲ್ಲಿ ಕಳಿಬೋದಿತ್ತಲ್ಲ, ಅದನ್ನು ತುಂಬ ಕಷ್ಟದಿಂದ ಅವಳು ಕಳೀತಿರ್ತಾಳೆ. ಯಾಕಂದರೆ ಅವಳು ಕಳ್ಕೊಂಡಿರೋದು ಡೈಮಂಡ್ ನೆಕ್ಲೆಸ್ ಅಂತ ಅಂದ್ಕೊಂಡು ಅವಳಿಗೆ ಅದೇ ಅಮೌಂಟಿನ ಬೆಲೆಯ ನೆಕ್ಲೆಸನ್ನು ಮೆಟಿಲ್ಡಾ ಲಾಯ್ಸೆಲ್ಗೆ ಇವ್ರು ಕೊಟ್ಟಿರ್ತಾರೆ. ಸಾಲ ಮಾಡಿ ಕೊಟ್ಟಿರ್ತಾರೆ. ಅಂತಹ ಸಾಲವನ್ನು ತೀರಿಸಬೇಕಾದ್ರಿಂದ ಇವರು ತುಂಬ ಕಷ್ಟದ ಜೀವನವನ್ನು ಮೆಟಿಲ್ಡಾ ಲಾಯ್ಸೆಲ್ ಮತ್ತು ಮೊನ್ಷೆ ಲಾಯ್ಸೆಲ್ ಕಳೀತಾರೆ. ಸೊ ಆ ಕಷ್ಟಕರ ಜೀವನವನ್ನೆಲ್ಲ ನೆನೆಸ್ಕೊಂಡು, ಇಷ್ಟಾಗಿರೋದು ಎಲ್ಲ ಎಣಿಸ್ಕೊಂಡು, ಈಗ ಕೊನೆಯಲ್ಲಿ ಇದು ಡೈಮಂಡೇ ಅಲ್ಲ ಅಂತ ಹೇಳುವಾಗ ಭಯಂಕರವಾದ ಶಾಕ್ ಆಗ್ತದೆ ಮೆಟಿಲ್ಡಾ ಲಾಯ್ಸೆಲ್ಗೆ. ಅದಾದ ನಂತರ ಅವಳಿಗೆ ತುಂಬ ಶಾಕ್ ಆಗಿ ಅವಳು ಹೇಳ್ತಾಳೆ, ಆವಾಗ ಅವಳಿಗೆ ಅರಿವಾಗ್ತದೆ, ಇಷ್ಟೆಲ್ಲ ಆಗಿರೋದಕ್ಕೆ ಕಾರಣ ನನ್ನ ದುರಾಸೆ ಅಥವಾ ನನ್ನೊಂದು ಸಣ್ಣ ಸುಳ್ಳು. ಅವತ್ತೇ ನಾನು ಕಳ್ಕೊಂಡಿರುವ ನೆಕ್ಲೆಸ್ ಬಗ್ಗೆ ನನ್ನ ಸ್ನೇಹಿತರಲ್ಲಿ ಹೇಳಿದಿದ್ರೆ ಅಟ್ಲೀಸ್ಟ್ ಅವಳು ಅವತ್ತೇ ನಮಗೆ ಇದು ಗೋಲ್ಡ್ ಅಲ್ಲ, ಡೈಮಂಡ್ ಅಲ್ಲ, ಆರ್ಟಿಫಿಷಿಯಲ್ ಅಂತ ಹೇಳಿ ಒಂದು ಸಮಾಧಾನ ಮಾಡ್ತಾ ಇದ್ಲು. ನಾವು ಇಷ್ಟು ಕಷ್ಟದ ಜೀವನ ಪಡೆಯುವಂಥ ಅವಶ್ಯಕತೆ ಇಲ್ಲ. ಆದರೆ ನಾನು ನನ್ನ ಅಹಮ್ಮಿಂದ ಅಥವಾ ನನ್ನ ಒಂದು ಇನ್ಫೀರಿಯಾರಿಟಿಯಿಂದ ನಾನು ಇನ್ನೂ ಕೀಳಾಗಿ ಹೋಗ್ತೇನೆ ಅನ್ನೋ ಒಂದು ಉದ್ದೇಶದಿಂದ ನಾನು ನಿಮಗೆ ಅವತ್ತು ಸುಳ್ಳು ಹೇಳಿದ್ದೆ ಅಲ್ಲ, ಆ ಕಾರಣದಿಂದ ನಾನು ಇಷ್ಟೆಲ್ಲ ಅನುಭವಿಸುವ ಹಾಗೆ ಆಯ್ತಲ್ಲ ಅಂತೆಲ್ಲ ಎಣಿಸ್ಕೊಳ್ತಾಳೆ. ಒಬ್ಬ ಮನುಷ್ಯನ ದುರಾಸೆ ಎಲ್ಲಿ ತನಕ ಒಬ್ಬ ಮನುಷ್ಯನ ತಗೊಂಡು ಹೋಗ್ತದೆ ಅನ್ನೋದಕ್ಕೆ ಇದೊಂದು ಶಾರ್ಟ್ ಸ್ಟೋರಿ ತುಂಬ ಒಂದು ಉತ್ತಮವಾದ ಉದಾಹರಣೆ ಆಗಿರ್ತದೆ. ಅಂದರೆ ತನಗೆ ಅವಳು ಮೊದಲಿಗೆ ದುರಾಸೆಯನ್ನು ಬಿಟ್ಟಿದ್ದಿದ್ರೆ ಅಥವಾ ಇರೋದ್ರಲ್ಲೇ ಖುಷಿಪಟ್ಟು ಇರೋದನ್ನೇ ಹಾಕ್ಕೊಂಡು ಪಾರ್ಟಿಗೆ ಹೋಗಿದ್ದೆ, ಅವಳು ಇಷ್ಟು ಸಫರ್ ಆಗೋದು ಬೇಕಾಗ್ತಿಲ್ಲ. ಅಥವಾ ಅವಳಿಗೆ ಒಂದು ಯಾವ ಥರ ಜೀವನ ಬದುಕಬೇಕು ಅನ್ನುವಂತಹ ಜೀವನ ಸಿಗದೇ ಇದ್ರೂ ಒಂದು ನೆಮ್ಮದಿಯಾದ ಜೀವನವನ್ನಂತೂ ಅವಳು ಸಾಗಿಸ್ತಾ ಇದ್ಲು. ಅಂದರೆ ಇದ್ದದ್ರಲ್ಲೇ ತೃಪ್ತಿ ಪಟ್ಟಿದ್ದಿದ್ರೆ, ಅಥವಾ ಏನು ಹಾಸಿಗೆ ಇದ್ದಷ್ಟು ಕಾಲು ಚಾಚಿಕೊಳ್ತಾರಂತಾರಲ್ಲ, ಆ ಥರ ಅವಳು ಇದ್ದಿದ್ದಿದ್ರೆ ಅವಳಿಷ್ಟು ಒಂದು ಕಷ್ಟವಾದ ಜೀವನ 10 ವರ್ಷ ಅಂತೂ ತುಂಬ ಕಷ್ಟ, ಅವಳ ಜೀವನವೇ ಕಷ್ಟ ಇತ್ತು. ಆದರೂ ಕಳೆದುಕೊಂಡ ನಂತರದ 10 ವರ್ಷ ಜೀವನ ಇದೆ, ಅದು ಇನ್ನೂ ಸಫರ್ ಆಗಿತ್ತು ಅವಳಿಗೆ. ಆ ಜೀವನವನ್ನು ಅಟ್ಲೀಸ್ಟ್ ಅವಳು ಅನುಭವಿಸದೇ ಇರ್ಬೋದಿತ್ತು. ಅವಳು ಸತ್ಯವಾಗಿ ಒಂದು ಸತ್ಯವನ್ನಾದರೂ ಹೇಳಬೇಕಿತ್ತು. ಅಥವಾ ಅವಳ ಅತಿಯಾದ ದುರಾಸೆಯಿಂದ ಅವಳು ಇಷ್ಟೆಲ್ಲ ಅನುಭವಿಸುವಾಗೆ ಆಯಿತು ಅನ್ನುವಂತಹದ್ದೇ ಈ ಪಾಠ ಏನಿದೆ ಇದರದೊಂದು ಕೊನೆಯ ಸಾರಾಂಶ ಆಗಿರ್ತದೆ. ಸೊ ಅತಿ ಆಸೆ ಗತ್ತಿಗೇಡು ಅಥವಾ ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು, ದುರಾಸೆ ಮನುಷ್ಯನನ್ನು ಹಾಳು ಮಾಡ್ತೇನೆ ಅನ್ನೋದಕ್ಕೆಲ್ಲ ಇದೊಂದು ಸ್ಟೋರಿ ಒಂದು ಉತ್ತಮವಾದ ಉದಾಹರಣೆ ಆಗಿರ್ತದೆ. ಈ ಕತೆ ತುಂಬ ಸುಂದರವಾಗಿದೆ. ಹಾಗೆ ಈ ಕಥೆಯ ಸಾರಾಂಶವನ್ನು ನಾನು ಕನ್ನಡದಲ್ಲಿ ಹೇಳಿದ್ದೇನೆ. ನೀವು ಇದನ್ನು ಒಂದು ಸಲ ಇಂಗ್ಲೀಷಲ್ಲಿ ಓದ್ಕೊಂಡು ನಿಮ್ಮ ಎಕ್ಸಾಮ್ಗೆ ನಿಮಗೆ ಗೊತ್ತಿರುವಂತಹ ನಿಮ್ಮ ಇಂಗ್ಲೀಷಲ್ಲಿ ನಿಮ್ಗೆ ಏನು ಅರ್ಥ ಆಗಿದೆ ನಿಮ್ಮದೇ ಲ್ಯಾಂಗ್ವೇಜಲ್ಲಿ ನಿಮ್ಮದೇ ಭಾಷೆಯಲ್ಲಿ ನೀವು ಅರ್ಥ ಮಾಡಿಕೊಂಡ ರೀತಿಯಲ್ಲಿ ನೀವು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ಖಂಡಿತ ನೀವು ಇದರಲ್ಲಿ ಮಾರ್ಕ್ಸನ್ನು ತೆಗಿಲಿಕ್ಕೆ ಈಸಿ ಆಗ್ತದೆ. ಯಾಕಂದರೆ 10 or 15 ಮಾರ್ಕ್ಸಿಗೆ ಈ ಚಾಪ್ಟರಿಂದ ಕೂಡ ಕ್ವಶನ್ಸ್ನ ಕೇಳ್ತಾ ಇದ್ದಾರೆ. ಹಾಗಾಗಿ ಈ ಚಾಪ್ಟರ್ ತುಂಬ ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ. ಈ ಚಾಪ್ಟರ್ನ ನಾನು ಹೇಳಿರೋ ರೀತಿಯಲ್ಲಿ ನಿಮಗೇನಾದರೂ ತುಂಬ ಸ್ಪೀಡ್ ಅನಿಸಿದರೆ ಅಥವಾ ಏನಾದರೂ ತಪ್ಪುಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಮುಂದಿನ ವಿಡಿಯೋ ಮಾಡುವಾಗ ಅದು ನನಗೆ ಹೆಲ್ಪ್ ಆಗ್ತದೆ, ನನ್ನ ತಪ್ಪುಗಳನ್ನು ನಾನು ತಿದ್ಕೊಳ್ಳಿಕ್ಕೆ ಹೆಲ್ಪ್ ಆಗ್ತದೆ. ಈ ವಿಡಿಯೋಯಿಂದ ನಿಮಗೆಲ್ಲ ಹೆಲ್ಪ್ ಆಗಿದೆ ಅಂದ್ಕೊಂಡು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಸ್ನೇಹಿತರೆ.